ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಡಿಸೈನ್ ಯೂಸ್ ಮಾಡಿಕೊಂಡು ಸನ್ಫ್ಲವರ್ ಥರ ಒಂದು ಫಾರ್ಮೇಷನ್ ಮಾಡೋದು ಹೆಂಗೆ ಡಿಸೈನ್ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಎಗೇನ್ ಲೇಸಿ ಡೇಸಿ ಡಿಸೈನು. ಇಲ್ಲಿ ಅದನ್ನೇ ನಾನು 4 ಸ್ಟೆಪ್ ಆಗಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಕೆಚ್ನ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ ವೈಟ್ ಕಾರ್ಬನಲ್ಲಿ. ಅದಕ್ಕೆ ನಾನು ಫಸ್ಟು ಒಂದು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಲೇಸಿ ಡೇಸಿ, ಮತ್ತು ರಿಟರ್ನ್ ಅಲ್ಲಿಂದನೇ ತಗೊಂಡು ಬೆರಳು ಸಹಾಯದಿಂದ ಅಗಲಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಮೇಲಕ್ಕೆ ಇನ್ನೊಂದು ಡಿಸೈನ್ ಹಾಕ್ತು. ಸ್ವಲ್ಪ ನಿಧಾನಕ್ಕೆ ಎಳ್ಕೋಬೇಕು, ಜೋರಾಗಿ ಎಳಿಬಾರ್ದು. ಮತ್ತು ಅಲ್ಲಿ ಅದನ್ನು ಒಳಗಡೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಮತ್ತೆ ಅಲ್ಲೇ ತಗೊಂಡು ಬೆರಳು ಸಹಾಯದಿಂದ ಈ ಥರ ಅಗಲಿಸ್ಕೊಂಡು ಮತ್ತೆ ನಾನು ಸ್ವಲ್ಪ ಮೇಲೆ ತಗೋತಾ ಇದ್ದೀನಿ. ನಿಧಾನಕ್ಕೆ ಎಳ್ಕೋಬೇಕು, ಜೋರಾಗಿ ಎಳಿಬಾರ್ದು. ಮತ್ತೆ ಅದನ್ನು ಒಳಗಡೆ ಲಾಕ್ ಮಾಡ್ಕೋತೀನಿ. ಮತ್ತೆ ಅಲ್ಲಿಂದನೇ ತಗೊಂಡು ನೆಕ್ಸ್ಟ್ ಸ್ವಲ್ಪ ದೊಡ್ಡದು ಲಾಸ್ಟ್ ಒನ್, ಫೋರ್ತ್ ಒನ್ನು, ಆ ಡಿಸೈನ್ ಎಂಡಿಗೆ ಎಡ್ಜಿಗೆ ತಗೊಂಡು ಇನ್ನೊಂದು ಹಾಕಿಬಿಟ್ಟು ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಸ್ವಲ್ಪ ಬೆರಳಲ್ಲಿ ಸ್ವಲ್ಪ ಅಗಲಿಸ್ಕೋಬೇಕು. ಮತ್ತೆ ಲಾಕ್ ಮಾಡ್ಕೋತಿದ್ದೀನಿ. ನೋಡಿ, ಒಂದು ಪೆಟಲ್ ಡಿಸೈನು ಕಂಪ್ಲೀಟ್ ಆಯಿತು. ಇದು ನಿಮ್ಮ ಫುಲ್ ಫ್ಲವರ್ ಆದಾಗ 3D ಎಫೆಕ್ಟಲ್ಲಿ ಎಂಬೋಸಿಂಗ್ ಆಗಿ ಕಾಣುತ್ತೆ. ಸಿಂಪಲ್ಲೇ, ಆದರೆ ನಿಮಗೆ ಲುಕ್ ಮಾತ್ರ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ, ಒಂದು ಅದನ್ನು ಲಾಕ್ ಮಾಡಿ ಮತ್ತು ಇನ್ನೊಂದು ತಗೊಂಡು ಬೆರಳಲ್ಲಿ ಅಗಲ ಮಾಡಿಕೊಂಡು ನಾನು ಸ್ವಲ್ಪ ಮೇಲೆ ಎಳಿವಾಗ ಮಾತ್ರ ನಿಧಾನ ಎಳಿಬೇಕು. ಜೋರಾಗಿ ಎಳೆದ್ರೆ ಒಂದಕ್ಕೊಂದು ಡಿಸೈನು ನಿಮಗೆ ಮಿಕ್ಸ್ ಆದಾಗ ಚೆನ್ನಾಗಿ ಕಾಣೋದಿಲ್ಲ. ಅದು ಗ್ಯಾಪ್ ಬರಬೇಕು, ನಿಮಗೆ ಒಂದು ಡಿಸೈನಿಂದ ಇನ್ನೊಂದಕ್ಕೆ ಗ್ಯಾಪ್ ಬರಬೇಕು. ನೆಕ್ಸ್ಟ್ ಇವಾಗ ಥರ್ಡ್ ಒನ್. ಸಿಲ್ಕ್ ಥ್ರೆಡ್ಡಲ್ಲೂ ಮಾಡ್ಬೋದು, ಬಟ್ ಕಾಟನ್ ಥ್ರೆಡ್ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ಒಂದು ಕಡೆ ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಸಿಲ್ಕ್ ಥ್ರೆಡ್ ಹಾಗಲ್ಲ, ಜಾರುತ್ತೆ. ತುಂಬ ಕಾಂಪ್ಲಿಕೇಟೆಡ್ ವರ್ಕ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಅದರಲ್ಲಿ ಕಿತ್ತೋಗುತ್ತೆ. ಬಟ್ ನಿಮಗೆ ಕಾಟನ್ ಥ್ರೆಡ್ ಏನೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಅದಕ್ಕೆ ಹೇಳೋದು, ಬೇಸಿಕ್ ಡಿಸೈನ್ಸ್ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಯಾವ ಥರ ಬೇಕಾದರೂ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ನೋಡಿ, ಒಂದು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರೇನೆ. ಫಸ್ಟು ಬೇಸಿಕ್ ಡಿಸೈನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾವು ಓನಾಗಿ ಯಾವ ಥರ ಡಿಸೈನ್ಸ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಇದೆಲ್ಲ ನಾನು ಓನಾಗಿ ಮಾಡಿರೋ ಡಿಸೈನ್ಸು. ನೀವು ಮಿಷಿನ್ ಎಂಬ್ರಾಯ್ಡ್ರಿಲೂ ಮಾಡ್ಬೋದು, ಬಟ್ ಈ ಥರ ಫಿನಿಶಿಂಗ್ ನಿಮಗೆ ಬರೋದಿಲ್ಲ. ಫಿನಿಶಿಂಗ್ ಬಂದ್ರೂ ಅದು ತುಂಬ ದಿವಸ ಬಾಳಿಕೆ ಬರೋದಿಲ್ಲ. ಮಿಷಿನ್ ಎಂಬ್ರಾಯ್ಡ್ರಿ ಹೆಂಗಂದರೆ ಒಂದು ಕಡೆ ಕಿತ್ಕೊಂತಂದರೆ ಫುಲ್ ಬರುತ್ತೆ. ಇದರಲ್ಲಿ ಹಾಗಲ್ಲ, ಒಂದು ಕಿತ್ತರೆ ಒಂದು ಪೆಟಲ್ ಮಾತ್ರ ಕಿತ್ತೋಗಿರುತ್ತೆ. ನೀವು ಮತ್ತೆ ಬೇರೆ ಹಾಕ್ಕೋಬೋದು. ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ, ನಾನಿಲ್ಲಿ ಯೆಲ್ಲೋ ಕಲರೇ ತೊಗೊಂಡಿದ್ದೀನಿ, ಯಾಕಂದರೆ ಸನ್ಫ್ಲವರ್ ಫೀಲ್ ಬರಲಿ ಅಂತ ನಾನು ಯೆಲ್ಲೋ ಕಲರೇ ತೊಗೊಂಡು ಮಾಡ್ತಾಯಿದ್ದೀನಿ. ನಿಧಾನ ತಗೋಬೇಕು, ನಿಧಾನ ಮಾಡಬೇಕು, ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಇದು ನೀವು ಡೆಕೋರೇಟಿವ್ ಪರ್ಪೋಸ್ ಮಾಡ್ಬೋದು. ಬ್ಲ್ಯಾಕ್ ಕ್ಲಾತಲ್ಲಿ ನೀವು 4-5 ಬಂಚು ಈ ಥರ ಸನ್ಫ್ಲವರ್ ಮಾಡಿಕೊಂಡು ಲೀವ್ಸ್ ಮಾಡಿಬಿಟ್ಟು ನೀವು ವಾಲ್ ಫ್ರೇಮ್ ಆಗಿ ಕೂಡ ವಾಲ್ ಹ್ಯಾಂಗಿಂಗ್ ಥರ ಏನಾದರೂ ಯೂಸ್ ಮಾಡ್ಕೋಬೋದು. ತುಂಬ ಲಾಂಗ್ ಲಾಸ್ಟಿಂಗು, ಕಿತ್ತೋಗೋದಿಲ್ಲ. ನೀವು ಬೇಕಾದ್ರೆ ಎಲ್ಲರೂ ಟ್ರೈ ಮಾಡಿ ಮನೇಲಿ. ಸಿಂಪಲ್ಲಾಗಿ ನಾನು ಏನು ಕಷ್ಟಪಡ್ತಾಯಿಲ್ಲ. ನೋಡಿ, ಸಿಂಪಲ್ಲಾಗಿ ನಾನು ಒಂದೇ ಡಿಸೈನ್ ಹಾಕ್ತಾಯಿದ್ದೀನಿ.
ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾಯಿದ್ದೀನಿ. ಅದು ಅದೇ ಆಗದೆ ಒಂದು ಫ್ಲವರ್ ಹಾಕಿ ಫಾರ್ಮೇಷನ್ ಆಗ್ತಾಯಿದೆ ಅಷ್ಟೇ. ನೋಡಿ, ತುಂಬ ಲೂಸು ಬಿಡಬೇಡಿ, ತುಂಬ ಟೈಟಾಗೂ ಹಿಡಿಬೇಡಿ. ನೋಡಿಕೊಂಡು ನಿಧಾನಕ್ಕೆ ಎಲ್ಲಿ ಸ್ಟಾಪ್ ಆಗಬೇಕೋ ಅಲ್ಲಿ ನೀಡಲ್ನ ಸ್ಲೋ ಮಾಡಿ ನಿಲ್ಲಿಸ್ಕೊಳ್ಳಿ ಅಷ್ಟೇ. ಬೆರಳಲ್ಲಿ ಸ್ವಲ್ಪ ಅಗಲಿಸ್ಕೊಳ್ಳಿ. ಎಲ್ಲ ಒಂದೇ ಕಡೆ ಬಂದರೆ ಥ್ರೆಡ್ಡು ಬೆರಳಲ್ಲಿ ಸ್ವಲ್ಪ ಅಗಲಿಸ್ಕೊಳ್ಳಿ, ಪ್ರೆಸ್ ಮಾಡಿ, ಅದು ಹಂಗೆ ಇರುತ್ತೆ. ನೋಡಿ ಯಾವ ಥರ ಫಾರ್ಮೇಷನ್ ಆಗ್ತಾಯಿದೆ. ನೀಟಾಗಿ ಫ್ಲವರ್ ರೀತಿಲಿ ಅದಾಗದೇ ಫಾರ್ಮೇಷನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಸನ್ಫ್ಲವರ್ ಥರನೇ ಕಾಣ್ತಾಯಿದೆ ಅದು. ನಾನು ಏನೂ ಎಫರ್ಟ್ ಹಾಕಿಲ್ಲ, ಒಂದೇ ಡಿಸೈನ್ನ ರಿಪೀಟೆಡ್ ಆಗಿ ನಿಧಾನಕ್ಕೆ ಪೇಷನ್ಸಿಂದ ಹಾಕಿದ್ದೀನಿ ಅಷ್ಟೇ. ಇವಾಗ ನಾನು ಚೈನ್ ಸ್ಟಿಚ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಡಬಲ್ ಶೇಡ್ ಥರ ತೊಗೊಂಡಿದ್ದೀನಿ, ಗ್ರೀನು ವೈಟು, ಲೈಟ್ ಕಲರು, ಅದಕ್ಕೆ ನಿಮಗೆ ಅದು ಸ್ವಲ್ಪ ಎಲ್ಲೋ ಥರನೇ ಕಾಣ್ತಾ ಇದೆ. ಇಲ್ಲಿ ನಾನು ಇದನ್ನು ಚೈನ್ ಸ್ಟಿಚ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಮಧ್ಯ ಬಳ್ಳಿಗಳನ್ನ. ಚೈನ್ ಸ್ಟಿಚ್ ಏನಕ್ಕೆ ಹಾಕೋತಿದ್ದೀನಿ ಅಂದರೆ ಆ ಪೆಟಲ್ಸ್ ಮಾಡಿದ್ದೀವಲ್ಲ ಅದಕ್ಕೆ ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಚೈನ್ ಸ್ಟಿಚ್ ಹಾಕೊಂಡು ಬ್ಯಾಕ್ ಸ್ಟಿಚ್ ಹಾಕೋಬೋದು. ಇಲ್ಲಾಂದರೆ ಕಾಂತಾ ವರ್ಕ್ ತೋರಿಸಿದ್ದೀನಲ್ಲ ಬಿಟ್ಟು ಬಿಟ್ಟು ಹಾಕೋದು, ಅದು ಹಾಕೋಬೋದು. ಯಾವ್ದು ಬೇಕಾದ್ರೂ ಹಾಕೋಬೋದು. ಇಲ್ಲ ಮಾಮೂಲಿ ನಾನು ಬ್ಯಾಕ್ ಸ್ಟಿಚ್ ಮಾಮೂಲಿ ಸ್ಟಿಚ್ ಹಾಕೋತೀನಿ, ಹಾಕ್ಕೊಳ್ಳಿ. ಸ್ಟೆಮ್ ಹಾಕ್ಕೊಳ್ಳಿ. ಟರ್ನಿಂಗ್ಸಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದು ತೊಗೊಳ್ಳಿ ಚೈನ್ ಸ್ಟಿಚ್ಚು, ಯಾಕಂದರೆ ಇಲ್ಲಾಂದರೆ ಕಟ್ ಕಟ್ ಥರ ಬರುತ್ತೆ. ಅದು ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ನೀಟಾಗಿ ಬಳ್ಳಿ ಶೇಪಲ್ಲಿ ಬರುತ್ತೆ. ಸ್ಯಾರೀಸ್ಗೆಲ್ಲ ಇದು ಆಗಲ್ಲ, ಹೆವಿ ಆಗುತ್ತೆ, ಮತ್ತು ವಾಶ್ ಮಾಡಬೇಕಂದ್ರೆಲ್ಲ ಹೋಗುತ್ತೆ. ಡೆಕೋರೇಟಿವ್ ಪರ್ಪಸ್ಗೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಟೇಬಲ್ ಕ್ಲಾತು, ಇಲ್ಲ ವಾಲ್ ಹ್ಯಾಂಗಿಂಗು, ಇಲ್ಲ ಡೆಕೋರೇಟಿವ್ ಪಿಲ್ಲೋಸ್ ಇಡ್ತೀವಲ್ಲ ಕಾಟ್ ಮೇಲೆ, ಯೂಸ್ ಮಾಡಲ್ಲ, ಬಟ್ ಡೆಕೋರೇಷನ್ಗೆ ಅಂತ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ನೋಡಿ ಸಿಂಪಲ್ಲಾಗಿ ಎಫರ್ಟ್ ಇಲ್ದಲೆ ಸನ್ಫ್ಲವರು ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಫ್ರೇಮ್ನ ಟರ್ನ್ ಮಾಡ್ಕೋತಾ ಇರಬೇಕು ನೀವು. ಅಲ್ಲೇ ಒಂದೇ ಸೈಡೆ ಸ್ಟಿಕ್ ಆನ್ ಆಗಿ ಇಟ್ಕೊಂಡು ನೀವು ಮಾಡ್ತೀನಿ ಅಂದರೆ ಅದು ಡಿಸೈನು ಆ ಕಡೆ ಈ ಕಡೆ ಆಗುತ್ತೆ. ಅದು ಯಾವ ಥರ ಇದೆ ಆ ಥರ ನೀವು ಫ್ರೇಮ್ನು ಟರ್ನ್ ಮಾಡ್ಕೋತಾ ಇರಿ, ಕೈನೂ ಟರ್ನ್ ಮಾಡ್ಕೋತಾ ಇರಿ, ಅವಾಗ ನೀಟಾಗಿ ಬರುತ್ತೆ. ಜಾಸ್ತಿ ಎಫರ್ಟ್ ಹಾಕೋಂಗಿಲ್ಲ. ಇಲ್ಲ ಒಂದೇ ಕಡೆ ಇಟ್ಕೊಂಡಿದ್ರೆ ದಾರ ಸುತ್ತಕೊಳ್ಳುತ್ತೆ, ಇಲ್ಲಾಂದರೆ ಡಿಸೈನ್ ಆ ಕಡೆ ಈ ಕಡೆ ಆಗುತ್ತೆ. ಈಸಿಯಾಗಿ ಮಾಡಬೇಕಂದ್ರೆ ಫ್ರೇಮ್ನ ಟರ್ನ್ ಮಾಡ್ಕೊಳ್ಳಿ, ಅದಾಗದೆ ಈಸಿಯಾಗಿ ಬರುತ್ತೆ. ನೀವು ಒಂದು ಬೇಸಿಕ್ ಸ್ಟಿಚಸ್ ಕಲಿತ್ರೆ ಎಷ್ಟು ಥರ ಡಿಸೈನ್ ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಹಾಗೇ ಇರಬೇಕು ಹೀಗೆ ಇರಬೇಕಂತೇನಿಲ್ಲ, ಒಂದು ಯೂನಿಫಾರ್ಮ್ ಆಗಿ ಒಂದೇ ಸೈಡ್ ಚೆನ್ನಾಗಿ ಮಾಡಿದ್ರೆ ಆಯಿತು. ನೋಡಿ ಇದು ಒಂದು ಬಳ್ಳಿ ಡಿಸೈನು ಕಂಪ್ಲೀಟ್ ಆಯಿತು. ಈಗ ಪಕ್ಕನೇ ನಾನು ಇನ್ನೊಂದು ತೊಗೋತಾ ಇದ್ದೀನಿ. ನೋಡಿ ಈಗ ನೀವೆಲ್ಲೋ ಡಿಸೈನ್ಸ್ ನೋಡಿರ್ತೀರ, ಅದನ್ನು ನೀವೇ ಬಂದು ಅದನ್ನು ರೀಯೂಸ್ ಮಾಡ್ಕೋಬೋದು. ನೀವೇ ಬೇಸಿಕ್ ಡಿಸೈನ್ಸ್ ಕಲ್ತಿದ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಆದರೆ ಮಾಡ್ಕೋಬೋದು. ಇವಾಗ ನೀವು ಸಿಂಪಲ್ ಪ್ಲೈನ್ ಕುರ್ತಿ ತೊಗೊಂಡೋಗಿ ಅದಕ್ಕೆ ವರ್ಕ್ ಮಾಡಬೇಕಂದ್ರೆ ಎಷ್ಟು ತೊಗೋತಾರೆ, ಮತ್ತು ಅದು ಲೈಫ್ ಲಾಂಗ್ ಇರುತ್ತಾ ಸ್ಟಿಚಸ್? ಇಲ್ಲ, ಕ್ಲಾತು ಇರಲ್ಲ, ಬಟ್ ಇರೋ ಅಷ್ಟು ದಿವಸ ಆದ್ರೂ ನೀಟಾಗಿರ್ಬೇಕಂದ್ರೆ ನೀವೇ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಮಾಡ್ಕೋಬೋದು. ಪ್ಲೈನ್ ಕುರ್ತಿ ಸ್ಟಿಚ್ ಮಾಡಿಸ್ಕೊಂಡು ಬಾರ್ಡರ್ ಡಿಸೈನ್ಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ.
ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದರದ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವುದು ಥ್ರೆಡನ್ನು ಟೈಟಾಗಿ ಎಳೀತಾ ಇಲ್ಲ, ಲೈಟಾಗಿ ಅದನ್ನು ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ತೊಗೋತಾ ಇದ್ದೀನಿ. ಟೈಟಾಗಿ ಎಳೆದ್ರೆ ಏನಾಗುತ್ತೆ, ಬಟ್ಟೆ ಅಥವಾ ದಾರ ಎಳ್ಕೊಂಡಂಗಾಗುತ್ತೆ. ಆವಾಗ ಡಿಸೈನು ನೀವು ಇಷ್ಟೆಲ್ಲ ಮಾಡಿ ಒಂದು ಕಡೆ ನೀವು ಎಳೆದ್ರೆ ಅಷ್ಟು ಡಿಸೈನ್ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಮಾಡೋ ಚಿಕ್ಕ ಡಿಸೈನ್ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು. ನೋಡಿ, ಇದು ಕಂಪ್ಲೀಟ್ ಆಗ್ತಾಯಿದೆ. ಈಗ ಕಂಪ್ಲೀಟ್ ಆಯಿತು ನೋಡಿ. ಪೂರ್ತಿ ಆದಮೇಲೆ ಈ ಥರ ಕಾಣುತ್ತೆ. ನಾನು ಮಧ್ಯೆ ಚಿಕ್ಕ ಚಿಕ್ಕ ಮಿರರ್ನ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಅದನ್ನ ಹೈಲೈಟ್ ಮಾಡೋಕ್ಕಷ್ಟೇ. ನೀವು ಬೇರೆ ಎಂಬ್ರಾಯ್ಡ್ರಿನೂ ಮಾಡ್ಕೋಬೋದು. ಒಂದು ಸ್ವಲ್ಪ ಲೈಟೆಲ್ಲ ಬಿದ್ದಾಗ ಚೆನ್ನಾಗಿ ಕಾಣಲಿ, ಎಫೆಕ್ಟ್ ಇರಲಿ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಮಿರರ್ಸ್ ಬರುತ್ತಲ್ಲ ನೋಡಿ, ಅದನ್ನು ನಾನು ಸುಮ್ಮನೆ ಒಂದೊಂದನ್ನ ಮಧ್ಯ ಫೆವಿಕ್ರಿಲ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸಿಂಪಲ್ಲು, ರಿಸ್ಕ್ ಇಲ್ದಲೆ ಎಷ್ಟು ಚೆನ್ನಾಗಿ ಒಂದು ಡೆಕೋರೇಟಿವ್ ಫ್ಲವರ್ ರೆಡಿ ಆಯಿತು. ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.